ಗೊಬ್ಬರವನ್ನ ತಗೊಳ್ಳಿಕ್ಕೆ FID ಕಡ್ಡಾಯವಾಗಿ ಬೇಕಿರುತ್ತೆ. ಮುಂಚೆ ಎಲ್ಲ ಆಧಾರ್ ಕಾರ್ಡ್ ಕೊಟ್ರೆ ಗೊಬ್ಬರವನ್ನ ಕೊಡ್ತಾ ಇದ್ರು. ಒಂದ್ ವೇಳೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರು ಕೂಡ ಗೊಬ್ಬರವನ್ನ ಕೊಡ್ತಾ ಇರೋ ದುಡ್ಡು ಕೊಟ್ಟಿದ್ರೆ ಆಮೇಲೆ ಯಾರಾದ್ರೂ ಒಬ್ರು ಆಧಾರ್ ಕಾರ್ಡ್ ತಗೊಂಡ್ ಹೋಗ್ತಿರಲ್ಲ ಅವ್ರ ಹೆಸರಲ್ಲಿ 2-3 ಜನದ ಹಾಕಿ ತೋರಿಸ್ಬಿಡ್ತಾ ಇದ್ರು. ಸೊ ಈಗ ಆ ರೀತಿ ಆಗೋದಿಲ್ಲ. ಯಾರ ಹೆಸರಲ್ಲಿ FID ಇರುತ್ತೆ ಅವ್ರು ಮಾತ್ರ ಅಧಿಕೃತ ರೈತರಾಗಿರ್ತೀರಾ, ಅವರಿಗೆ ಮಾತ್ರ ಇನ್ಮೇಲೆ ಗೊಬ್ಬರ ಸಿಗುವಂತದ್ದು. ಸಾಮಾನ್ಯವಾಗಿ ಎಲ್ಲಾ ರೈತರ ಹತ್ರ ಈಗ ಆಲ್ರೆಡಿ FID ಇದೆ. ಆದ್ರೆ ಇಲ್ಲಿ ನೆನ್ಪಿಡ್ಬೇಕಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ FIDಗೆ ನಿಮ್ಮ ಜಮೀನಿನ ಎಲ್ಲಾ ಸರ್ವೆ ನಂಬರ್ಗಳು ಲಿಂಕ್ ಆಗಿದ್ಯಾ ಅಂತ ಹೇಳಿ. ಉದಾಹರಣೆಗೆ ನಿಮ್ಮ ಹತ್ರ ಒಂದ್ 5 ಜಮೀನ್ ಇರ್ತವೆ, ಒಂದ್ 5 ಸರ್ವೆ ನಂಬರ್ ಇರ್ತವೆ. ನೀವು ಯಾವ್ದೋ 1-2 ಕೊಟ್ಟು FID ಮಾಡಿಸ್ಬಿಟ್ಟಿರ್ತೀರಾ. ಆದ್ರೆ ಗೊಬ್ಬರ ತಗೊಳಕ್ ಹೋಗ್ಬೇಕಾದ್ರೆ ಇನ್ ಮುಂದೆ ಏನಾಗ್ಬೋದು ಭವಿಷ್ಯದಲ್ಲಿ, ನಿಮ್ಮ ಹತ್ರ ಈಗ ಒಂದ್ 20 ಗುಂಟೆನ 1 ಎಕರೆ ಜಮೀನ್ ಮಾತ್ರ ಆಡ್ ಮಾಡ್ತಿರ್ತೀರಾ, ಅದಕ್ಕೆ ಮಾತ್ರ ಗೊಬ್ಬರ ಕೊಡ್ತಾರೆ. ನೀವು ಎಲ್ಲಾ ಜಮೀನನ್ನ ಆಡ್ ಮಾಡಿದ್ರೆ ನಿಮ್ದು ಒಂದು 3 ಎಕರೆ 4 ಎಕರೆ ಜಮೀನ್ ಇದ್ರೆ ಅಷ್ಟಕ್ಕೂ ಗೊಬ್ಬರ ಸಿಗುವಂತದ್ದು. ಅದಕ್ಕೆ ರೈತರು ಏನ್ ಮಾಡ್ಬೇಕು, FID ಇಲ್ಲ ಅಂತ ಹೇಳಿದ್ರೆ FID ಮಾಡಿಸ್ಕೊಳ್ಳಿ. ಜೊತೆಗೆ ನಿಮ್ಮ FIDಗೆ ಕಡ್ಡಾಯವಾಗಿ ನಿಮ್ಮ ಎಲ್ಲಾ ಜಮೀನಿನ ಸರ್ವೆ ನಂಬರ್ ಗಳನ್ನ ಅಪ್ಡೇಟ್ ಮಾಡಿ. ಇದರಿಂದ ನಿಮ್ಗೆ ನಿಮ್ಮ ಪಾಲ್ ಏನಿದೆ ಗೊಬ್ಬರ ಅದು ಸಿಗ್ತಾ ಹೋಗುತ್ತೆ. ಇನ್ ಮುಂದೆ ಯಾರೋ ಆಧಾರ್ ಕಾರ್ಡ್ ತಗೊಂಡು ಇನ್ನೆಲ್ಲ ಒಂದ್ ತರ ಸ್ಟೋರ್ ಮಾಡ್ಕೊಂಡು ಅವ್ರು ಇನ್ನೊಂದ್ ರೇಟ್ ಮಾರೋ ತರ ಆಗೋದಿಲ್ಲ. ಸರ್ಕಾರದಿಂದ ಕೆಲವೊಂದು ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದಾವೆ. ದಯವಿಟ್ಟು ರೈತರು FID ಮಾಡಿಸ್ಕೊಂಡು FIDಗೆ ಎಲ್ಲಾ ಸರ್ವೆ ನಂಬರ್ ಗಳನ್ನ ಲಿಂಕ್ ಮಾಡಿಸ್ಕೊಳ್ಳಿ.